ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ವಂದಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪಸ್ತರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸತ್ಯ ಪಯಣ ಪುಸ್ತಕದ ಸ್ವಾಧ್ಯಾಯದಲ್ಲಿ ಇದ್ದೇವೆ. ಇದರ ಲೇಖಕರು ಶ್ರೀಮತಿ ರೂಪಾ ವೆಂಕಟೇಶ್ ಅವರು. ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳ ಒಂದು ಜ್ಞಾನ ಬೋಧನೆ ಈ ಪುಸ್ತಕದಲ್ಲಿ ಇದೆ. ಇವತ್ತು ನಾವು 11ನೆಯ ಅಧ್ಯಾಯದಲ್ಲಿ ಇದ್ದೇವೆ. ಈ ನಿನ್ನಿನ ಒಂದು ಕ್ಲಾಸ್ನಲ್ಲಿ 10ನೆಯ ಬೋಧನೆಯಲ್ಲಿ ಏನ್ ನಾವು ಚರ್ಚೆ ಮಾಡಿದ್ವಿ ಅಂತಂದ್ರೆ, ಉನ್ನತಿಯನ್ನ ಹೊಂದತಕ್ಕಂಥ ಆತ್ಮಗಳಿಗೆ 2 ಆಯ್ಕೆಗಳದಾವು. ಒಂದು ಸೃಷ್ಟಿ ಚಕ್ರದಲ್ಲಿ ಬಗೆ ಬಗೆಯ ಪಾತ್ರಗಳನ್ನ ಮಾಡ್ತಾ ಪರಮಾತ್ಮನ ಸಂಪರ್ಕದಲ್ಲಿದ್ದು ಅನೇಕ ಅನುಭವಗಳನ್ನ ಪಡೀತಾ ಹುಟ್ಟು ಸಾವಿನ ಚಕ್ರದಲ್ಲಿ ನಿರಂತರವಾಗಿ ಸುತ್ತುತ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು ಹುಟ್ಟು ಸಾವಿನ ಚಕ್ರದಿಂದ ಹೊರಗೆ ಬಂದು ಪರಮಾತ್ಮನಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಸೃಷ್ಟಿಯ ಚಕ್ರದ ಒಂದು ಕಾರ್ಯದಲ್ಲಿ ಕೆಲಸವನ್ನ ನಿರ್ವಹಿಸ್ತಕ್ಕಂಥದ್ದು. ಈ 2ರ ಆಯ್ಕೆ ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆತ್ಮ ಯಾವ್ದನ್ನ ಆಯ್ಕೆ ಮಾಡುತ್ತೋ ಅದಕ್ಕೆ ಆ ಕೆಲಸವನ್ನ ಮಾಡ್ತಾ ಹೋಗ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನ ನಾವು ಚರ್ಚೆ ಮಾಡಿದೀವಿ. ಇವತ್ತು 11ನೆಯ ಬೋಧನೆಯಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡಿ. ಭೂಮಿಯ ಮೇಲೆ ಆತ್ಮಗಳ ಪಾತ್ರ ವಿಶಿಷ್ಟ, ಅದರಲ್ಲೂ ಮಾನವನ ಪಾತ್ರದಲ್ಲಿ ಆತ್ಮಗಳ ಜೀವನವು ಇನ್ನೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಭೂಮಿಯ ಮೇಲೆ ಈ ಆತ್ಮಗಳ ಪಾತ್ರ ವಿಶಿಷ್ಟವಾಗಿರ್ತಕ್ಕಂಥದ್ದು, ಅದರಲ್ಲೂ ಮಾನವನ ಜೀವನ ಅಂತಕ್ಕಂಥದ್ದು ಇನ್ನೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕೇವಲ ಮಾನವ ಜನ್ಮಗಳಲ್ಲಿದ್ದಾಗಲೇ ಆತ್ಮವು ಉನ್ನತಿಯನ್ನು ಪಡೀಲಿಕ್ಕೆ ಸಾಧ್ಯ. ಆತ್ಮೋನ್ನತಿ ಅಂತಕ್ಕಂಥದ್ದು ಸಾಧ್ಯವಾಗುವುದು ಮಾನವ ಜನ್ಮದಲ್ಲಿ ಇದ್ದಾಗ ಮಾತ್ರ. ಅದರಲ್ಲೂ ಆತ್ಮದ ಅನುಭೂತಿಯನ್ನ ಹೊಂದಿದ ಜನ್ಮಗಳು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮಗಳು ಅಂತ ಹೇಳಿ ಕರೀತಾರೆ. ಮಾನವ ಜನ್ಮ ಪಡೆಯಲು ಆರಂಭಿಸಿದ ಆತ್ಮಗಳಿಗೆ ವಿಶ್ವ ಪ್ರಣಾಳಿಕೆಯ ಕಾರ್ಯಕರ್ತರೊಂದಿಗೆ ಸಂಪರ್ಕವನ್ನ ಸಾಧಿಸುವ ಚೈತನ್ಯವು ಮೂಡುತ್ತದೆ. ಇವು ಯಾವ ಆತ್ಮಗಳು ಆತ್ಮದ ಅನುಭೂತಿಯನ್ನ ಪಡಿಲಿಕ್ಕೆ ಸಮರ್ಥವಾಗ್ತಾವೋ, ಆತ್ಮದ ಒಂದು ಅನುಭವವನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತಾವೋ, ಅಂಥ ಆತ್ಮಗಳಿಗೆ ಆ ವಿಶ್ವ ಪ್ರಣಾಳಿಕೆಯ ಕಾರ್ಯಕರ್ತರು, ವಿಶ್ವದ ಎಲ್ಲ ಕಡೆಗೆ ಯಾವ್ಯಾವ ಕೆಲಸಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಯನ್ನ ನಿರ್ಧಾರ ಮಾಡ್ತಕ್ಕಂಥ, ರೂಪಿಸ್ತಕ್ಕಂಥ ಕಾರ್ಯಕರ್ತರೊಂದಿಗೆ ಸಂಪರ್ಕ ಸಾಧಿಸ್ತಕ್ಕಂಥ ಒಂದು ಚೈತನ್ಯ ಸಿಗ್ತದ, ಚೈತನ್ಯ ಮೂಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಆ ಸಂಪರ್ಕವನ್ನ ಅರ್ಥೈಸಿಕೊಳ್ಳಲು ಆತ್ಮವು ತನ್ನ ಅಜ್ಞಾನವನ್ನ ತೊರೆದು ಸ್ವಚ್ಛ ಪರಿಪೂರ್ಣ ಆತ್ಮವನ್ನಾಗಿ ತನ್ನನ್ನು ತಾನು ಮಾರ್ಪಡಿಸಿಕೊಳ್ಳಬೇಕು. ಆದ್ರೆ ಆ ಜ್ಞಾನ ಸಿಗಬೇಕಾಗಿತ್ತು ಅಂತಂದ್ರೆ ಆ ವಿಶ್ವ ಪ್ರಣಾಳಿಕೆಯ ಕಾರ್ಯಕರ್ತರ ಸಂಪರ್ಕವನ್ನ ಪಡಿಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಆತ್ಮಕ್ಕೆ ತನ್ನ ಅಜ್ಞಾನವನ್ನ ತೊರಿಬೇಕು. ಆತ್ಮದಲ್ಲಿ ಇದುವರೆಗಿರ್ತಕ್ಕಂಥ ಅಜ್ಞಾನ ತೊರೆದು ಜ್ಞಾನ ಅಲ್ಲಿ ಇರಬೇಕು. ಮತ್ತು ಸ್ವಚ್ಛವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಆತ್ಮವನ್ನಾಗಿ ತನ್ನನ್ನು ತಾನದು ಮಾರ್ಪಡಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಅವರ ವಿಶ್ವ ಪ್ರಣಾಳಿಕೆಯ ಕಾರ್ಯಕರ್ತರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಪಾತ್ರಗಳನ್ನ ಮಾಡುವಾಗ ಮನಸ್ಸನ್ನ ಸ್ವಚ್ಛವಾಗಿರಿಸಿಕೊಳ್ಳುವ ಸಂಪೂರ್ಣ ಪ್ರಯತ್ನವನ್ನು ಮಾಡುತ್ತಾ ಇರಬೇಕು. ಈ ಪಾತ್ರಗಳನ್ನ ಮಾಡುವಾಗ ವಿವಿಧ ಜನ್ಮವನ್ನ ತೆಗೆದುಕೊಂಡು ವಿವಿಧ ಪಾತ್ರಗಳನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನ ನಾವು ಶುದ್ಧವಾಗಿ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಒಂದು ಸಂಪೂರ್ಣ ಪ್ರಯತ್ನವನ್ನ ಮಾಡ್ತಾ ಇರಬೇಕು. ಅಂತಹ ಸಂದರ್ಭದಲ್ಲಿ ವಿಶ್ವ ಪ್ರಣಾಳಿಕೆಯ ಸಮಾಚಾರಗಳು ಆತ್ಮದ ಸಂಪರ್ಕಕ್ಕೆ ತನ್ನಷ್ಟಕ್ಕೆ ತಾನೇ ಬರ್ತಾವೆ. ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು ಇರ್ತಕ್ಕಂಥ ಮಾನವನಿಗೆ ಆ ವಿಶ್ವ ಪ್ರಣಾಳಿಕೆಯ ಸಂಪರ್ಕ ಬಹುಬೇಗನೆ ಆಗತ್ತೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಈ ಸಂಪರ್ಕದ ಅರಿವು ಭೌತಿಕ ಶರೀರದಲ್ಲಿ ಪಡೆಯಲು ಶರೀರಿಯಾಗಿ
ಆತ್ಮಾನುಭೂತಿಯ ಸಾಧನೆ ಅವಶ್ಯಕ. ಇಲ್ಲಿ ಈ ಸಂಪರ್ಕದ ಅರಿವು ನಮ್ಗೆ ಬರ್ಬೇಕಾಗಿತ್ತು ಅಂತಂದ್ರೆ ಭೌತಿಕ ಶರೀರವನ್ನ ಪಡೆದು ಶರೀರಿಯಾಗಿ ಆತ್ಮದ ಅನುಭೂತಿಯನ್ನ ಪಡಿಬೇಕಾದ್ರೆ ಅಲ್ಲಿ ಸಾಧನೆಯ ಒಂದು ಅವಶ್ಯಕತೆ ಇದೆ. ಪ್ರತಿ ಆತ್ಮಗಳಿಗೂ ಭೂಮಿಯಲ್ಲಿ ಪ್ರಥಮ ಬಾರಿಗೆ ಜನಿಸುವಾಗ 12 ಚಕ್ರಗಳನ್ನ 12 ಜೊತೆ ವರ್ಣತಂತುಗಳನ್ನ ಅಳವಡಿಸಲಾಗಿರುತ್ತೆ ಅಂತ ಹೇಳ್ತಾರೆ. ಪ್ರತಿ ಆತ್ಮಕ್ಕೂ ಪ್ರಥಮ ಬಾರಿಗೆ ಈ ಭೂಮಿಯ ಮೇಲೆ ಜನ್ಮವನ್ನ ತಾಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ 12 ಆತ್ಮಗಳು ಮತ್ತು 12 ಚಕ್ರಗಳು ಮತ್ತು 12 ಜೊತೆ ವರ್ಣತಂತುಗಳನ್ನ ಇಲ್ಲಿ ಅಳವಡಿಸಲಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಭೂಮಿಯ ಮೇಲಿನ ಜೀವನ ಚಕ್ರದಲ್ಲಿ ಸಿಲುಕಿದ ಆತ್ಮಗಳು ಇದರ ಜ್ಞಾನದಿಂದ ವಂಚಿತರಾಗ್ತಾರೆ. ಪ್ರತಿ ಆತ್ಮವು ಭೂಮಿಯ ಮೇಲೆ ಜನ್ಮ ತೆಗೆದುಕೊಳ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಮೊದಲ ಬಾರಿಗೆ ಅದಕ್ಕೆ 12 ಚಕ್ರಗಳು 12 ಜೊತೆ ವರ್ಣತಂತುಗಳನ್ನ ಅಳವಡಿಸಿರ್ತಾರೆ. ಆದ್ರೆ ಇದರ ಜ್ಞಾನ ಆ ಮನುಷ್ಯರಿಗೆ ಇರುವುದಿಲ್ಲ. ಯಾಕಂದ್ರೆ ಅವರು ಭೂಮಿಯ ಮೇಲೆ ಜನ್ಮ ಮಾಡ್ತಕ್ಕಂಥ ಒಂದು ಜೀವನ ಮಾಡ್ತಕ್ಕಂಥ ಒಂದು ಚಕ್ರದಲ್ಲಿ ಸಿಲುಕಿಕೊಂಡಿರೋದ್ರಿಂದ ಇದರ ಜ್ಞಾನದಿಂದ ಅವರು ವಂಚಿತರಾಗಿರ್ತಾರೆ. ಈ 12 ಚಕ್ರದಲ್ಲಿ 7 ಚಕ್ರಗಳು ಶರೀರದ ಒಳಗೂ ಉಳಿದ 5 ಚಕ್ರಗಳು ಶರೀರದ ಹೊರಗೂ ಚಾಚಲ್ಪಟ್ಟಿವೆ. 12 ಚಕ್ರಗಳಲ್ಲಿ 7 ಚಕ್ರಗಳು ನಮ್ಮ ಶರೀರದ ಒಳಗಡೆ ಇವೆ ಮತ್ತು 5 ಚಕ್ರಗಳು ಶರೀರದ ಹೊರಗೆ ಚಾಚಲ್ಪಟ್ಟಿದ್ದು ಇದರ ಅರಿವು ಕೇವಲ ಮಾನವ ಜನ್ಮಕ್ಕೆ ಮಾತ್ರ ಸೀಮಿತವಾಗಿದೆ. ಉಳಿದ ಯಾವ ಜನ್ಮಕ್ಕೂ ಇದರ ಅರಿವು ಪ್ರಾಣಿ ಪಕ್ಷಿಗಳ ಜೀವನ ಕ್ರಮದಲ್ಲಿ ಈ ಒಂದು ಅರಿವು ಬರುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಚಕ್ರಗಳು ಸಂಪರ್ಕ ಸೇತುವೆಗಳಿದ್ದಂತೆ. ಈ ಚಕ್ರಗಳು ಸಂಪರ್ಕ ಸೇತುವೆಗಳು ಇದ್ದ ಹಾಗೆ ಭೂಮಿಯ ಮೇಲೆ ಜ್ಞಾನವನ್ನ ಇತರ ಲೋಕಗಳಿಗೂ ಇತರ ಲೋಕದ ಜ್ಞಾನವನ್ನ ಭೂಮಿಯಲ್ಲಿನ ಎಲ್ಲರಿಗೂ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಮಾಧ್ಯಮವಾಗಿ ಇವು ಕೆಲಸ ಮಾಡ್ತವೆ. ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಲೋಕಗಳಲ್ಲಿರ್ತಕ್ಕಂಥ ಒಂದು ಜ್ಞಾನವನ್ನ ಭೂಮಿಗೆ ತರಲಿಕ್ಕೆ ಮತ್ತು ಭೂಮಿಯಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಉನ್ನತ ಲೋಕಗಳಿಗೆ ಪ್ರಸಾರ ಮಾಡ್ಲಿಕ್ಕೆ ಇವು ಸಂಪರ್ಕ ಸೇತುವೆಯಾಗಿ ಮಾಧ್ಯಮವಾಗಿ ಕೆಲಸ ಮಾಡ್ತವೆ. ಭೂಮಿಯ ಮೇಲೆ ಪ್ರಚಲಿತವಿರುವ ಜ್ಞಾನಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಿನ ಜ್ಞಾನವನ್ನು ಪಡೆದಿರುವ ಅನೇಕ ಲೋಕಗಳಿವೆ. ಈ ಭೂಮಿನೇ ಶ್ರೇಷ್ಠ, ಇಲ್ಲಿಯ ಜ್ಞಾನನೇ ಶ್ರೇಷ್ಠ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಇದಕ್ಕೂ ಎಷ್ಟೋ ಪಟ್ಟು ಹೆಚ್ಚು ಜ್ಞಾನ ಅನೇಕ ಲೋಕಗಳಲ್ಲಿ ಇವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವುಗಳ ತರಂಗಗಳು ಭೂಮಿಯ ತರಂಗಗಳಿಗಿಂತ ಬಹುಪಟ್ಟು ಹೆಚ್ಚಾಗಿವೆ. ಅಲ್ಲಿಯ ವೈಬ್ರೇಷನ್ಸ್, ಅಲ್ಲಿಯ ತರಂಗಗಳು ಭೂಮಿಯ ತರಂಗಗಳಿಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿವೆ. ಅಲ್ಲಿಯ ಜ್ಞಾನವನ್ನು ಪಡೆದು ಭೂಮಿಯ ಮೇಲೆ ಅವುಗಳ ಆವಿಷ್ಕರಣೆಯನ್ನು ಮಾಡಲು ಎಷ್ಟೋ ಆತ್ಮಗಳು ಪ್ರಯತ್ನಿಸಿ ಸಫಲತೆಯನ್ನ ಪಡೆದಿವೆ. ಆ ಉನ್ನತ ಲೋಕದ ಜ್ಞಾನವನ್ನ ತೆಗೆದುಕೊಂಡು ಭೂಮಿಯ ಮೇಲೆ ಜನ್ಮವನ್ನ ತೆಗೆದುಕೊಂಡು ಆ ಎಲ್ಲ ಜ್ಞಾನವನ್ನ ಭೂಮಿಯಲ್ಲಿ ಪ್ರಸಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಸಾಕಷ್ಟು ಆತ್ಮಗಳು ಮಾಡಿ ಅಲ್ಲಿ ಸಫಲತೆಯನ್ನ ಪಡೆದಿದ್ದಾವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು ಹೆಚ್ಚಿನ ಆವಿಷ್ಕರಣೆಗಾಗಿ ಪ್ರಯತ್ನವು ಮುಂದುವರಿಯುತ್ತಲೂ ಇದೆ. ಇದು ಕೂಡ ನಿರಂತರವಾಗಿರ್ತಕ್ಕಂಥ ಒಂದು ಕ್ರಿಯೆ. ಈಗಾಗಲೇ ಸಾಕಷ್ಟು ಜ್ಞಾನದ ಆವಿಷ್ಕರಣೆ ಭೂಮಿ ಮೇಲೆ ಆಗಿದೆ, ಇನ್ನು ಆ ಕೆಲಸ ನಡೀತಾನೆ ಇದೆ. ಈ ಕಾರ್ಯಗಳೆಲ್ಲವೂ 12 ಚಕ್ರಗಳ ಉದ್ದೀಪನ ಕಾರ್ಯದಿಂದನೇ ನಡೀತದ. ಈ ಕಾರ್ಯಗಳು ನಡಿಬೇಕಾದ್ರೆ ಆ ಜ್ಞಾನದ ಪ್ರಸಾರ ಮೇಲು ಲೋಕದ ಜ್ಞಾನ ಭೂಮಿಗೆ ಬರ್ಬೇಕಾಗಿತ್ತು, ಭೂಮಿಯಲ್ಲಿರ್ತಕ್ಕಂಥ ಮಾನವನಿಗೆ ಸಿಗ್ಬೇಕಾಗಿತ್ತು ಅಂತಂದ್ರೆ, ಆಮೇಲೆ ಮಾನವನಿಂದ ಇರ್ತಕ್ಕಂಥ ಭೂಲೋಕದಲ್ಲಿ ಇರ್ತಕ್ಕಂಥ ಜ್ಞಾನ ಮೇಲು ಲೋಕಗಳಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಈ ಚಕ್ರಗಳ ಒಂದು ಸಹಾಯ, ಚಕ್ರಗಳು ಮಾಧ್ಯಮವಾಗಿ ಕೆಲಸ ಮಾಡ್ತಾವ. ಮಾನವನ ಇತಿಹಾಸವನ್ನ ತಿರುವಿದರೆ ನಿಮಗನ್ನಿಸುವುದಿಲ್ಲವೇ ಇಷ್ಟೊಂದು ಔನ್ನತ್ಯವನ್ನು ಪಡೆಯುವ ಜ್ಞಾನ ಎಲ್ಲಿಂದ ಬಂತು ಎಂದು? ನಮ್ಮ ಇತಿಹಾಸವನ್ನ ತಿರುವಿ ನೋಡಿದಾಗ ನಮ್ಗನ್ಸುತ್ತೆ ಇಷ್ಟೊಂದು ಜ್ಞಾನ ಎಲ್ಲಿಂದ ಬಂತು ಅಂತ ಅನಿಸ್ತದೆ. ಈ ಜ್ಞಾನವೆಲ್ಲವೂ ಈ ತರ ಔನ್ನತ್ಯವನ್ನು ಪಡೆದ ಲೋಕಗಳಿಂದ ವಿನಿಮಯ ಮಾಡಿಕೊಂಡದ್ದಾಗಿದೆ. ಉನ್ನತ ಲೋಕಗಳಿಂದ ವಿನಿಮಯ ಮಾಡ್ಕೊಂಡಿರ್ತಕ್ಕಂಥ ಜ್ಞಾನ ಇದಾಗಿದೆ ಅಂತ ಹೇಳ್ತಾರೆ. ಈ ತರ ಲೋಕಗಳಲ್ಲಿ ಆವಿಷ್ಕರಿಸಲ್ಪಟ್ಟ ವಿಷಯವು ಭೌತಿಕ ರೂಪದಲ್ಲಿ ರೂಪಾಂತರಗೊಂಡು ಹೇಗೆ ಕಾರ್ಯನಿರ್ವಹಿಸುವುದೆಂದು ಪರೀಕ್ಷಿಸಲು ಈ ಜ್ಞಾನವನ್ನು ಭೂಮಿಗೆ ರವಾನಿಸಲಾಗುತ್ತದೆ. ಆತ್ಮಾಯಣ ಪುಸ್ತಕದಲ್ಲಿಯೂ ಕೂಡ ನಾವು ಇದನ್ನ ಓದಿದೀವಿ. ಯಾಕಂದ್ರೆ ಅಲ್ಲಿ
ಸಾಕಷ್ಟು ಸಂಶೋಧನೆಗಳು, ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆಯನ್ನ ಮಾಡ್ತಾ ಇರ್ತಾರಂತೆ. ತಾವು ಮಾಡಿರ್ತಕ್ಕಂಥ ಸಂಶೋಧನೆಯನ್ನ ಭೂಮಿಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ಅದನ್ನ ಆವಿಷ್ಕರಣೆ ಮಾಡ್ಲಿಕ್ಕೆ, ಅದನ್ನ ಜಾರಿಗೆ ತರಲಿಕ್ಕೆ ಅವುಗಳನ್ನ ಭೂಮಿಗೆ ತರ್ತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳ ಮೆದುಳಿನಲ್ಲಿ ಅದನ್ನ ಬಿತ್ತುತ್ತಾರೆ ಅಂತಕ್ಕಂಥ ಸಂಗತಿಯನ್ನ ನಾವು ಚರ್ಚೆ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ಅನೇಕ ಆವಿಷ್ಕಾರಗಳು, ಅನೇಕ ವಿಷಯಗಳು ಭೌತಿಕ ರೂಪದಲ್ಲಿ ರೂಪಾಂತರಗೊಂಡು ಹೀಗೆ ಕೆಲಸ ಮಾಡ್ತಾವು ಅನ್ನೋದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಆ ಜ್ಞಾನವನ್ನ ಭೂಮಿಗೆ ರವಾನಿಸಲಾಗುವುದು. ಭೂಮಿಯ ಕಾಲಮಾನವು ಅತಿ ಕಡಿಮೆ ಇರುವ ಕಾರಣ, ಭೂಮಿಯ ಕಾಲಮಾನ ಅತಿ ಕಡಿಮೆ, ಸೂಕ್ಷ್ಮ ಲೋಕದ ಕಾಲಮಾನಕ್ಕೆ ಹೋಲಿಸಿದ್ರೆ ಇಲ್ಲಿಯ ಕಾಲಮಾನ ಅತಿ ಕಡಿಮೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಸಮಯದ ಅಭಾವನೆ ಇರೋದಿಲ್ಲ, ಎಷ್ಟು ಬೇಕೋ ಅಷ್ಟು ಸಮಯ ಇರುತ್ತೆ, ಯಾವ ಅಭಾವವೂ ಇರೋದಿಲ್ಲ. ಆದ್ರೆ ಇಲ್ಲಿ 24 ಗಂಟೆಗಳ ಒಂದು ಕಾಲಮಿತಿ ಇರೋದ್ರಿಂದ ಇಲ್ಲಿ ಈ ಕಾಲಮಾನ ಅತಿ ಕಡಿಮೆ ಇರೋದ್ರಿಂದ ಸಂಶೋಧನೆಯ ಪರಿಣಾಮವು ಅತಿ ಶೀಘ್ರದಲ್ಲಿ ತಿಳಿತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ ಕಾರಣ ಸಂಶೋಧನೆಯ ಜ್ಞಾನವು ಭೂಮಿಗೆ ಪಸರಿಸಲ್ಪಡುವುದು. ಅಲ್ಲಿಯ ಮೇಲ್ವಿಚಾರಕರು ಅದನ್ನು ಪರಿಶೀಲಿಸಿ ಭೂಮಿಯ ಸಮಯ ಸಂದರ್ಭಗಳಿಗೆ ಅನುಸಾರವಾಗಿ ಜ್ಞಾನವನ್ನ ಉದ್ದೀಪನಗೊಳಿಸಿ ಕಾರ್ಯರೂಪಕ್ಕೆ ತರಲು ಶಕ್ತರಾದ ಆತ್ಮಗಳಿಗೆ ಅದನ್ನು ನೀಡಲಾಗುತ್ತದೆ. ಸೊ ಸಂಶೋಧನೆಯ ಜ್ಞಾನವು ಭೂಮಿಗೆ ಪಸರಿಸಲ್ಪಟ್ಟು ಅಲ್ಲಿರ್ತಕ್ಕಂಥ ಮೇಲ್ವಿಚಾರಕರು ಅದನ್ನ ಪರಿಶೀಲನೆ ಮಾಡಿ ಇಲ್ಲಿಯ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಆ ಜ್ಞಾನವನ್ನ ಉದ್ದೀಪನಗೊಳಿಸ್ತಾರೆ. ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಯಾರು ಶಕ್ತರಾಗಿದ್ದಾರೆ, ಯಾವ ಮಾನವರು, ಯಾವ ಮನುಷ್ಯರು ಅದರ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೋ ಅವರಿಗೆ ಆ ಜ್ಞಾನವನ್ನ ನೀಡ್ತಾರೆ. ಅವರ ಮುಖಾಂತರ ಭೂಮಿಯಲ್ಲಿ ಆ ಜ್ಞಾನ ಪ್ರಸಾರ ಆಗತ್ತೆ. ಹೀಗೆ ಸ್ವೀಕರಿಸಲ್ಪಟ್ಟ ಜ್ಞಾನವು ಭೌತಿಕ ರೂಪವನ್ನು ಪಡೆದು ಮಾನವನ ಜೀವನದಲ್ಲಿ ಹೊಸ ಆವಿಷ್ಕಾರಗಳಾಗಿ ಮೂಡಿ ಬರುವವು. ಈ ರೀತಿ ಸ್ವೀಕರಿಸಲ್ಪಟ್ಟಿರ್ತಕ್ಕಂಥ ಒಂದು ಜ್ಞಾನದ ಭೌತಿಕ ರೂಪವನ್ನು ಪಡೆದು ಮಾನವನ ಜೀವನದಲ್ಲಿ ಹೊಸ ಆವಿಷ್ಕಾರಗಳಾಗಿ, ಹೊಸ ಸಂಶೋಧನೆಗಳಾಗಿ ಮೂಡಿ ಬರುವವು. ಮಾನವನ ಜೀವನದ ಮೇಲೆ ಈ ಆವಿಷ್ಕಾರಗೊಂಡ ವಿಷಯಗಳ ಪರಿಣಾಮ ಕ್ರಮವನ್ನು ಅನುಭವಗಳ ಜ್ಞಾನವನ್ನಾಗಿ ಮೂಲ ಚೈತನ್ಯಕ್ಕೆ ರವಾನಿಸಲಾಗುತ್ತದೆ. ಮತ್ತೆ ಈ ಜೀವನದ ಮೇಲೆ ಈ ಆವಿಷ್ಕಾರಗಳ, ಈ ವಿಷಯಗಳ ಪರಿಣಾಮ ಏನದ, ಈ ಎಲ್ಲ ಸಂಶೋಧನೆಗಳ ಒಂದು ಪರಿಣಾಮ ಯಾವ ರೀತಿ ಆಗ್ತಾ ಇದೆ, ಅದರಿಂದ ಯಾವ ರೀತಿಯ ಪ್ರಗತಿ ಜಗತ್ತಿನಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ, ಆ ಆವಿಷ್ಕಾರಗಳಿಂದ ಯಾವ ಅನುಭವಗಳನ್ನ ಮಾನವ ಪಡೆದ ಅಂತಕ್ಕಂಥ ಅನುಭವಗಳ ಜ್ಞಾನವನ್ನು ಕೂಡ ಮೂಲ ಚೈತನ್ಯಕ್ಕೆ ಅದನ್ನ ರವಾನೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದೇ ರೀತಿ ಭೂಮಿಯಲ್ಲಿ ಉತ್ತಮವೆನಿಸಿದ ಜ್ಞಾನವನ್ನು, ಸಂಶೋಧನೆಗಳನ್ನು ಇತರ ಲೋಕದ ನಿವಾಸಿಗಳೊಂದಿಗೆ ವಿನಿಮಯ ಮಾಡಿಕೊಳ್ಳಲಾಗುತ್ತೆ. ಮೇಲು ಲೋಕದ ಜ್ಞಾನವನ್ನ ಭೂಮಿಯ ಮೇಲೆ ತಂದು ಅದನ್ನ ಜಾರಿಗೆ ತರ್ತಾರೆ. ಅದೇ ರೀತಿ ಭೂಮಿಯಲ್ಲಿ ಉತ್ತಮವೆನಿಸಿರ್ತಕ್ಕಂಥ ಜ್ಞಾನಗಳು, ಅಲ್ಲಿ ಇರ್ತಕ್ಕಂಥ ಏನಂತೀರಿ ಕಾರ್ಯಕರ್ತರು, ಸಹಾಯಕರು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಭೂಮಿಯ ಮೇಲೆ ಯಾವ್ದಾದ್ರು ಒಂದು ಸಂಶೋಧನೆ ಹೊಸದಾಯ್ತು ಅಂದ್ರೆ ಅದ್ರ ಮೇಲೆ ಬಹಳಷ್ಟು ಅವರು ಏನಂತೀರಿ ಆಕರ್ಷಿತರಾಗ್ತಾರೆ. ಅದರ ಮೇಲೆ ಬಹಳಷ್ಟು ಆಸಕ್ತಿಯನ್ನ ತೋರಿಸಿ ಅದನ್ನ ಕಲಿಬೇಕು ಅಂತಕ್ಕಂಥ ಸಂಗತಿಯನ್ನು ಕೂಡ ನಾವು ಆತ್ಮಾಯಣದಲ್ಲಿ ನೋಡಿದೀವಿ. ಹೀಗೆ ಭೂಮಿಯಲ್ಲಿ ಉತ್ತಮ ಅನಿಸ್ಕೊಂಡಿರ್ತಕ್ಕಂಥ ಜ್ಞಾನ, ಸಂಶೋಧನೆಗಳನ್ನ ಇತರ ಲೋಕದ ನಿವಾಸಿಗಳ ಜೊತೆಗೆ ವಿನಿಮಯ ಮಾಡಿಕೊಳ್ಳಾಗತ್ತೆ. ಈ ಕಾರ್ಯಗಳ ಅರಿವು ಸಾಮಾನ್ಯ ಮಾನವರಂತೆ ಜೀವಿಸುವವರ ಅರಿವಿಗೆ ಬರುವುದಿಲ್ಲ. ಇದರ ಅರಿವು ಸಾಮಾನ್ಯ ಮಾನವರಂತೆ ಜೀವಿಸುವವರಿಗೆ, ಅವರ ಅರಿವಿಗೆ ಬರುವುದಿಲ್ಲ. ಕಾರಣ ಮಾನವನ ಪಾತ್ರವು 12 ಚಕ್ರಗಳನ್ನು ಹೊಂದಿದ್ದರೂ ಮೊದಲ 3 ಚಕ್ರದ ಸ್ಥಾಯಿಯಲ್ಲಿ ಪಾತ್ರ ನಿರ್ವಹಿಸುತ್ತಿರುತ್ತದೆ. ಪ್ರಾರಂಭದಲ್ಲಿ ಮಾನವನ ಪಾತ್ರ 12 ಚಕ್ರಗಳನ್ನ ಹೊಂದಿದ್ರು ಕೂಡ, ಮಾನವನಲ್ಲಿ 12 ಚಕ್ರಗಳಿದ್ರು ಕೂಡ ಪ್ರಾರಂಭದ ಬದುಕಿನಲ್ಲಿ ಅವರು ಮೊದಲ 3 ಚಕ್ರದ ಸ್ಥಾಯಿಯಲ್ಲಿನೇ ಪಾತ್ರಗಳನ್ನ ನಿರ್ವಹಿಸ್ತಾ ಇರ್ತಾರೆ. ಆ ಮೊದಲ 3 ಚಕ್ರಗಳು ಯಾವುವು? ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಹಾಗೂ ಮಣಿಪೂರಕ ಚಕ್ರ. ಈ 3 ಸ್ಥಾಯಿಯಲ್ಲಿ, ಚಕ್ರದ ಸ್ಥಾಯಿಯಲ್ಲಿನೇ ಆತ್ಮವು ಕೆಲಸ ಮಾಡ್ತಾ ಇರುತ್ತೆ. ಮಾನವನ ಮೂಲಭೂತ ಸೌಕರ್ಯಗಳ ಎನಿಸಿಕೊಂಡಿರ್ತಕ್ಕಂತಹ ಸಂತಾನೋತ್ಪತ್ತಿ, ಭೌತಿಕ ಸುಖಗಳನ್ನ ಅರಿಸಿದ ಜೀವನದಲ್ಲಿ ಮಗ್ನನಾಗಿ ಇರ್ತಾನೆ. ಮಾನವ ಪ್ರಾರಂಭದ ಜೀವನದಲ್ಲಿ ತನ್ನ ಮಾನವನ ಜನ್ಮವನ್ನು ತೆಗೆದುಕೊಂಡು ಬಂದು ಹಲವಾರು ಜನ್ಮಗಳಲ್ಲಿ ಈ 3 ಚಕ್ರಗಳಲ್ಲಿನೇ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಮತ್ತು ಮಣಿಪುರ ಚಕ್ರದ ಸ್ಥಾಯಿಯಲ್ಲಿನೇ ಅವನು ಕೆಲಸ ಮಾಡ್ತಾ ಇರ್ತಾನೆ. ಅಂತಂದ್ರೆ ಕೇವಲ ಭೌತಿಕ ಮೂಲಭೂತ ಸೌಕರ್ಯಗಳು ಅನಿಸಿಕೊಂಡಿರ್ತಕ್ಕಂಥ ಸಂತಾನೋತ್ಪತ್ತಿಯಲ್ಲಿ ತೊಡಗಿಕೊಳ್ತಾನೆ. ಭೌತಿಕ ಸುಖಗಳನ್ನ ಅರಿಸಿಕೊಂಡು ಅದೇ ಜೀವನ ಅಂತ ಹೇಳಿ ತಿಳ್ಕೊಂಡು ಅದರಲ್ಲಿನೇ ಮಗ್ನನಾಗಿ ಇರ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ಆತ್ಮಕ್ಕೆ ತನ್ನ ಸ್ವರೂಪದ ಅರಿವಾಗಲಿ,
ತನ್ನ ಗುರಿಯ ಬಗ್ಗೆ ಆಗಲಿ ಅವಗಾಹನೆ ಇರುವುದಿಲ್ಲ. ಈ ಸ್ಥಿತಿಯಲ್ಲಿ ಇದ್ದಾಗ, ಈ ಪ್ರಾರಂಭದ 3 ಚಕ್ರಗಳ ಒಂದು ಸ್ಥಿತಿಯಲ್ಲಿ ಇದ್ದಂತ ಒಂದು ಸಂದರ್ಭದಲ್ಲಿ ಆತ್ಮಕ್ಕೆ ತನ್ನ ಸ್ವಸ್ವರೂಪದ ಅರಿವು, ತಾನು ಯಾರು ಅಂತಕ್ಕಂಥ ಅರಿವಿರೋದಿಲ್ಲ, ತನ್ನ ಗುರಿ ಏನು ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ. ಹೀಗಾಗಿ ಅದರ ಬಗ್ಗೆ ಅದು ಚಿಂತೆ ಮಾಡೋದಿಲ್ಲ. ಅವ್ಯಕ್ತ ಅಶಾಂತಿಯೊಂದಿಗೆ ಜೀವನವನ್ನ ಕಳೀತಾ ಇರುತ್ತೆ. ಸೊ ಇದೇ ದಿನಚರಿಯನ್ನ ಅಂತ ತಿಳ್ಕೊಂಡು ಅಲ್ಲಿ ಅವ್ಯಕ್ತವಾಗಿರ್ತಕ್ಕಂಥ, ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥ ಒಂದು ಏನಂತೀರಿ, ಅಶಾಂತಿಯ ಒಂದು ಪರಿಸ್ಥಿತಿಯಲ್ಲಿ ಜೀವನ ಕಳೀತಾ ಇರ್ತಾನೆ. ಈ ಸ್ಥಿತಿಯಲ್ಲಿಯೇ ಆತ್ಮವು ಅನುಭವಗಳನ್ನ ಪಡೆಯುತ್ತಾ ಅನೇಕ ಜನ್ಮಗಳನ್ನ ಪಡೀತದ. ಪಡೆದ ಅನುಭವಗಳ ಸಾರವನ್ನ ಆತ್ಮದಲ್ಲಿ ಶೇಖರಿಸಿಕೊಳ್ಳುತ್ತಾ ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನ ಸರಿದೂಗಿಸಿಕೊಳ್ಳುವ ಹರಸಾಹಸ ಮಾಡುತ್ತಾ ಜೀವನದಲ್ಲಿ ತನ್ಮಯಗೊಂಡಿರುತ್ತದೆ. ಸೊ ಇದೇ ಸ್ಥಿತಿಯಲ್ಲಿ ಆತ್ಮ ಅನುಭವಗಳನ್ನ ಪಡೀತದ. ಇದೇ ಸ್ಥಿತಿಯಲ್ಲಿ ಅನೇಕ ಜನ್ಮಗಳನ್ನ ಅದು ಕಳೀತದ. ಆಮೇಲೆ ಈ ಅನುಭವದ ಸಾರವನ್ನ ಆತ್ಮದಲ್ಲಿ ಶೇಖರ ಮಾಡಿಕೊಂಡು ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನ ಸರಿದೂಗಿಸಿಕೊಳ್ಳುವ ಒಂದು ಹರಸಾಹಸದಲ್ಲಿನೇ ತನ್ಮಯ ಆಗಿ ಇರ್ತದ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಇನ್ನು ನಂತರದ 2 ಚಕ್ರಗಳು ಯಾವುವು? ಅನಾಹತ ಮತ್ತು ವಿಶುದ್ಧ ಚಕ್ರಗಳ ಸ್ಥಾಯಿಯಲ್ಲಿ ಮೊದಲ ಸ್ಥಾಯಿಯಲ್ಲಿ ಪಡೆದ ಜ್ಞಾನವನ್ನು ವೃದ್ಧಿಸಿಕೊಳ್ಳುತ್ತಾ ತನಗಿಂತ ಮೊದಲೇ ಉನ್ನತ ಸ್ಥಾಯಿಗೇರಿರುವ ಅನುಭವಿ ಆತ್ಮಗಳ ಅನುಭವ ಜ್ಞಾನವನ್ನ ಕೇಳುತ್ತಾ ಆ ಅನುಭವಗಳು ತಾನೇ ಅನುಭವಿಸಿರುವಂತೆ ಭಾವಿಸುತ್ತಾ ಇತರರೊಂದಿಗೆ ಅದನ್ನು ಬಣ್ಣಿಸುತ್ತಾ ಮಹಾಜ್ಞಾನಿ ಎಂದು ತನ್ನನ್ನು ತಾನೇ ವರ್ಣಿಸಿಕೊಳ್ಳುತ್ತಾ ವ್ಯರ್ಥ ಕಾಲಹರಣ ಮಾಡುತ್ತಾ ಅನೇಕ ಜೀವನವನ್ನ ಕಳೀತದ. ಇನ್ನು ನಂತರದ 2 ಚಕ್ರಗಳಾದ ಅನಾಹತ ಮತ್ತು ವಿಶುದ್ಧ ಚಕ್ರಗಳಲ್ಲಿ ಇರ್ತಕ್ಕಂಥ ಆತ್ಮಗಳು ಏನ್ ಮಾಡ್ತಾವು ಅಂತಂದ್ರೆ, ತಾನು ಮೊದಲ ಸ್ಥಾಯಿಯಲ್ಲಿ ಪಡೆದಿರ್ತಕ್ಕಂಥ ಜ್ಞಾನ, ಮೂಲಾಧಾರ, ಸ್ವಾಧಿಷ್ಠಾನ ಮತ್ತು ಮಣಿಪೂರ ಚಕ್ರದಲ್ಲಿ ಬದುಕಿದಾಗ ಏನು ಜ್ಞಾನವನ್ನ ಪಡೆದಿರ್ತದಲ್ಲ, ಆ ಜ್ಞಾನವನ್ನ ವೃದ್ಧಿಸಿಕೊಳ್ಳುತ್ತಾ ತನಗಿಂತ ಮೊದಲೇ ಅದಕ್ಕಿಂತ ಉನ್ನತ ಸ್ಥಾಯಿಗೆ ಏರಿರ್ತಕ್ಕಂಥ ಅನುಭವಿಯಾಗಿರ್ತಕ್ಕಂಥ ಆತ್ಮಗಳ ಅನುಭವ ಜ್ಞಾನವನ್ನ ಕೇಳ್ತಾ ಆ ಅನುಭವಗಳನ್ನ ತಾನೇ ಅನುಭವಿಸಿರುವಂತೆ ಭಾವಿಸುತ್ತಾ ಇತರರೊಂದಿಗೆ ಅದನ್ನ ಬಣ್ಣಿಸ್ತಾ ಮಹಾಜ್ಞಾನಿ ಎಂದು ತನ್ನನ್ನು ತಾನೇ ವರ್ಣಿಸಿಕೊಳ್ಳುತ್ತಾ ವ್ಯರ್ಥ ಕಾಲಹರಣ ಮಾಡುತ್ತಾ ಅನೇಕ ಜೀವನಗಳನ್ನ ಕಳೆಯುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದು 2ನೇ ಹಂತ. ತದನಂತರ ಸ್ಥಾಯಿ ಆಜ್ಞಾಚಕ್ರ. ತದನಂತರ ಬರ್ತಕ್ಕಂಥದ್ದು ಆಜ್ಞಾಚಕ್ರ. ಈ ಸ್ಥಿತಿಗೆ ತಲುಪಿದ ಆತ್ಮಗಳು ತಮ್ಮನ್ನು ತಾವು ಅರಿಯುವ ಪ್ರಯತ್ನಕ್ಕೆ ಅಡಿಯಿಡುತ್ತವೆ. ಆ ಸ್ಥಿತಿಯಲ್ಲಿ ಬಂದಾಗ ಮಾತ್ರ ಆತ್ಮಗಳಿಗೆ ತಾನು ಯಾರು ಅಂತಕ್ಕಂಥ ಒಂದು ಅರಿವನ್ನ ಪಡೀಲಿಕ್ಕೆ ಅವು ಹೆಜ್ಜೆಯನ್ನ ಇಡ್ತಾವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಚಕ್ರ ಉತ್ತೇಜಿತಗೊಂಡ ನಂತರ ಆತ್ಮಕ್ಕೆ ಸ್ವಸ್ವರೂಪದ ಅರಿವಿನ ಭಾವ ಮೂಡತೊಡಗುತ್ತದೆ. ತನ್ನ ಸ್ವರೂಪ ಏನು ಅಂತಕ್ಕಂಥ ಒಂದು ಅರಿವು ಮೂಡ್ಲಿಕ್ಕೆ ಶುರು ಮಾಡ್ತದ. ಆಜ್ಞಾಚಕ್ರದ ಸ್ಥಿತಿಯನ್ನು ತಲುಪುವವರೆಗೂ ಯಾವುದೇ ಸ್ವಪ್ರಯತ್ನವಿಲ್ಲದೆ ಜನ್ಮಗಳ ಅನುಭವ ಪಡೆಯುತ್ತಾ ಸುಲಭವಾಗಿ ಹಂತ ಹಂತವಾಗಿ ಉನ್ನತಿಯನ್ನು ಪಡೆಯುತ್ತದೆ. ಆಜ್ಞಾಚಕ್ರವನ್ನ ಆ ಸ್ಥಿತಿಯನ್ನ ತಲುಪುವವರೆಗೇನು ಯಾವುದೇ ಸ್ವಂತ ಪ್ರಯತ್ನ ಇಲ್ಲದೇನೆ ಜನ್ಮಗಳ ಅನುಭವವನ್ನ ಪಡೀತಾ ಸುಲಭವಾಗಿ ಹಂತ ಹಂತವಾಗಿ ಉನ್ನತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದ. ಆದರೆ ಈ ಚಕ್ರದ ಸ್ಥಿತಿಯನ್ನು ತಲುಪಿದ ಆತ್ಮಗಳು ಇನ್ನು ಮುಂದಿನ ಅಥವಾ ಆಜ್ಞಾಚಕ್ರದ ಸ್ಥಿತಿಯಲ್ಲಿ ಉಳಿಯಲು ಸಾಧನೆಯ ಹಾದಿಯನ್ನ ತುಳಿಬೇಕು. ಆಜ್ಞಾಚಕ್ರದಲ್ಲಿನೇ ಉಳಿಲಿಕ್ಕೆ ಅಥವಾ ಅದಕ್ಕಿಂತ ಹೆಚ್ಚಿನ ಚಕ್ರಗಳಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಅದು ನಿಶ್ಚಿತವಾಗಿ ಬಲವಾಗಿರ್ತಕ್ಕಂಥ ನಿರಂತರವಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಬೇಕು. ಈ ಸ್ಥಿತಿಯಲ್ಲಿ ಮಾನವನ ಮನದಲ್ಲಿ ಒಂದು ಜಿಜ್ಞಾಸೆ ಮೂಡ್ತದ. ತಾನು ಕೇವಲ ಶರೀರವೇ? ತಾನು ಯಾರು? ಎಲ್ಲಿಂದ ಬಂದೆ? ಹೇಗೆ ಬಂದೆ? ಅಂತಕ್ಕಂಥ ಪ್ರಶ್ನೆಗಳು ಮೂಡ್ಲಿಕ್ಕೆ ಶುರು ಮಾಡ್ತಾವ. ಯಾವಾಗ ಆಜ್ಞಾಚಕ್ರದಲ್ಲಿ ಆತ್ಮ ಬರ್ತದೋ ಆಗ ಈ ಎಲ್ಲ ಪ್ರಶ್ನೆಗಳು, ತಾನು ಯಾರು? ತಾನು ಕೇವಲ ಶರೀರವೇ? ತಾನು ಎಲ್ಲಿಂದ ಬಂದೆ? ಹೇಗೆ ಬಂದೆ? ಅಂತಕ್ಕಂಥ ಪ್ರಶ್ನೆಗಳು ಮೂಡ್ತಾವು. ಈ ಪ್ರಶ್ನೆಗಳ ಉತ್ತರಕ್ಕಾಗಿ ಹುಡುಕಾಟ, ಅನ್ವೇಷಣೆ, ಜಿಜ್ಞಾಸೆ ಹೆಚ್ಚಾದಂತೆ ಮಾರ್ಗದರ್ಶಕರ ಬೆಂಬಲವೂ ಕೂಡ ದೊರೆಯುತ್ತದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಕಂಡ್ಕೊಳ್ಬೇಕು ಅಂತಕ್ಕಂಥ ಒಂದು ತೀವ್ರ ಹಂಬಲ ನಮ್ಮಲ್ಲಿ ವ್ಯಕ್ತ ಆಯ್ತು ಅಂತಂದ್ರೆ ಆಗ ನಮ್ಮಷ್ಟಕ್ಕೆ ನಮಗೆ ಅಲ್ಲಿ ಒಂದು ಮಾರ್ಗದರ್ಶನ ಸಿಗ್ತದ, ಬೆಂಬಲ ಸಿಗ್ತದ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಅದರ ಫಲವಾಗಿ ಧ್ಯಾನದ ಮಾರ್ಗ ನಮಗೆ ದೊರೆಯುತ್ತದೆ.
ಅದರ ಫಲವಾಗಿ ಮಾರ್ಗದರ್ಶನ ಯಾವ ರೀತಿಯಲ್ಲಿ ಸಿಗ್ತದೆ ಅಂತಾರೆ, ಈ ಧ್ಯಾನದ ಮಾರ್ಗದ ರೂಪದಲ್ಲಿ ಸಿಗ್ತದ. ಧ್ಯಾನವೆಂದರೆ ಮನಸ್ಸನ್ನು ನಿವೃತ್ತಗೊಳಿಸುವ ಕಾರ್ಯ. ಎಷ್ಟು ಚಂದ ಹೇಳಿದಾರೆ. ಧ್ಯಾನ ಅಂತಾರೆ ಮನಸ್ಸನ್ನ ನಿವೃತ್ತಗೊಳಿಸ್ತಕ್ಕಂಥ ಕಾರ್ಯ. ಮನಸ್ಸಿನ ನಿವೃತ್ತಿ, ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಶಬ್ದ. ಸಾಕಪ್ಪ, ಮನಸ್ಸು ಇಲ್ಲಿ ತನಕ ನೀನು ಬಹಳಷ್ಟು ಹೈರಾಣಾಗಿದೀಯಾ, ಬಹಳಷ್ಟು ದುಡಿದಿದೀಯಾ, ಇನ್ನು ಶಾಂತ ಆಗು, ಇನ್ನು ಹೆಚ್ಚಿನ ಕೆಲಸ ನಿನಗೆ ಬೇಡ ಅಂತಕ್ಕಂಥ ಒಂದು ಕಾರ್ಯವನ್ನ ಅವನಿಗೆ ಕೊಡ್ಬೇಕು. ಮನಸ್ಸಿನ ನಿರಂತರ ಆಲೋಚನಾ ಪ್ರವೃತ್ತಿಯಿಂದ ಕಲ್ಮಶಗೊಂಡ ಆತ್ಮವು ಸತತವಾದ ಧ್ಯಾನದ ಅಭ್ಯಾಸದಿಂದ ಪರಿಶುದ್ಧಗೊಳ್ಳುತ್ತದೆ. ಆ ಮನಸ್ಸು ನೋಡ್ರಿ, ಮನಸ್ಸು ಎಷ್ಟು ವೇಗವಾಗಿ ಕೆಲಸ ಮಾಡ್ತಾ ಇರುತ್ತೆ, ಎಷ್ಟು ತೀವ್ರವಾಗಿ ಕೆಲಸ ಮಾಡ್ತಾ ಇರುತ್ತೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಸೊ ಆ ಮನಸ್ಸಿನ ನಿರಂತರವಾಗಿರ್ತಕ್ಕಂಥ ಕೆಲಸ, ಆಲೋಚನೆ ಮಾಡ್ತಕ್ಕಂಥ ಕೆಲಸ ಅದರದಾಗಿರ್ತದ. ಆ ಆಲೋಚನಾ ಪ್ರವೃತ್ತಿಯಿಂದ ಆತ್ಮ ಕಲ್ಮಶಗೊಂಡಿರ್ತದಂತ, ಕಲುಷಿತಗೊಂಡಿರ್ತದ. ಈ ಕಲುಷಿತಗೊಂಡಿರ್ತಕ್ಕಂಥ ಆತ್ಮವನ್ನ ಪರಿಶುದ್ಧಗೊಳಿಸ್ಬೇಕು ಅಂತಂದ್ರೆ ಸತತವಾಗಿರ್ತಕ್ಕಂಥ ಧ್ಯಾನದ ಅಭ್ಯಾಸವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಇದರ ಪ್ರಭಾವದಿಂದ ತಾನು ಕೇವಲ ಮಾನವ ಶರೀರ ಮಾತ್ರವಲ್ಲ, ಶರೀರಕ್ಕೂ ಮಿಗಿಲಾದ ಆತ್ಮ ಅಂತಕ್ಕಂಥ ಒಂದು ಅರಿವು ನಮಗೆ ಬರುತ್ತೆ. ತಾನು ಕೇವಲ ಈ ಶರೀರ ಅಲ್ಲ, ಅದಕ್ಕೂ ಮಿಗಿಲಾಗಿರ್ತಕ್ಕಂಥ ಒಂದು ಆತ್ಮ, ತಾನು ಜನ್ಮದಿಂದ ಜನ್ಮಕ್ಕೆ ಬೇರೆ ಬೇರೆ ಶರೀರದಿಂದ ಪಾತ್ರ ಮಾಡಲು ಬಂದ ಅವಿನಾಶಿಯಾದ ಆತ್ಮ ಎಂಬ ಅರಿವು ಮೂಡುತ್ತದೆ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವೋ ಆಗ ನಾನು ಶರೀರಿ ಅಲ್ಲ, ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಮಾನವ ಶರೀರವನ್ನ ಬೇರೆ ಬೇರೆ ಶರೀರದಿಂದ ಪಾತ್ರ ಮಾಡ್ಲಿಕ್ಕೆ, ಅನುಭವಗಳನ್ನ ಪಡೀಲಿಕ್ಕೆ, ಕರ್ಮಗಳನ್ನ ಕಳೀಲಿಕ್ಕೆ ನಾನು ಬಂದಿದ್ದೀನಿ ಅಂತಕ್ಕಂಥ ಒಂದು ಅವಿನಾಶಿಯಾಗಿರ್ತಕ್ಕಂಥ ಆತ್ಮ ಅಂತಕ್ಕಂಥ ಅರಿವು ಮೂಡ್ತದ. ಸಾಮಾನ್ಯವಾಗಿ ಆತ್ಮವು ಈ ಸ್ಥಿತಿಯನ್ನು ತಲುಪಿದ ಕೂಡಲೇ ತಾನು ಸತ್ಯವನ್ನು ಅರಿತೆ ಎಂಬ ಭಾವದಿಂದ ಬೀಗಲಾರಂಭಿಸುತ್ತದೆ. ನೋಡ್ರಿ, ಇದು ಸಹಜ. ಈ ಸ್ಥಿತಿಗೆ ಬಂದ ತಕ್ಷಣ ನನಗೆ ಅರಿವು ಮೂಡಿತು ಅಂತ ಹೇಳಿ ಒಂದು ರೀತಿಯ ಅಹಂಕಾರದಿಂದ, ಅಹಂಭಾವದಿಂದ ಬೀಗ್ಲಿಕ್ಕೆ ಶುರು ಮಾಡ್ತದ. ತಾನು ಅರಿಯಬೇಕಾದ ಜ್ಞಾನವು ಇಷ್ಟೇ ಎಂದು ಭಾವಿಸಿ ಮುಂದೆ ತಾನು ಪಡೆಯುವ ಜನ್ಮಗಳಲ್ಲಿ ತನ್ನನ್ನು ತಾನು ಮರೆಯಬಾರದೆಂದು ನಿರ್ಧರಿಸಿಕೊಳ್ಳುತ್ತದೆ. ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಬಂದಿಯಾಗುತ್ತದೆ. ಯಾವಾಗ ಆ ಅಹಂ ಬರುತ್ತೋ, ನಂದು ಮುಗೀತು, ನನ್ ಕೆಲಸ ಎಲ್ಲ ಮುಗೀತು, ನಾನು ಸಾಕಷ್ಟು ಸಾಧನೆಯನ್ನ ಮಾಡಿದೆ ಅಂತಕ್ಕಂಥ ಒಂದು ಅಹಂಕಾರದ ಒಂದು ಭಾವನೆ ನಮ್ಮಲ್ಲಿ ಬಂತು ಅಂತಂದ್ರೆ ಮತ್ತೆ ಆ ಸೃಷ್ಟಿ ಚಕ್ರದಲ್ಲಿ ನಾವು ಪಾತ್ರವನ್ನ ವಹಿಸ್ಲಿಕ್ಕೆ ಮತ್ತೆ ಬರ್ಬೇಕಾಗತ್ತೆ. ಅಲ್ಲಿ ಸಾಗುವ ಆತ್ಮಗಳು ಅಲ್ಲಿಯೇ ಸೃಷ್ಟಿ ಚಕ್ರದ ಜನ್ಮ ಮರಣ ಚಕ್ರದಲ್ಲಿನೇ ಆತ್ಮಗಳು ಸಿಲುಕೊಳ್ತವೆ. ಈ ಸ್ಥಿತಿಯನ್ನ ದಾಟಿ ಹೊರ ಬಂದರೆ ದೊರಕುವುದೇ ಶ್ರೇಷ್ಠ ಸ್ಥಿತಿ. ಈ ಸ್ಥಿತಿಯನ್ನ ದಾಟಿ ನಾವ್ ಯಾವಾಗ ಹೊರಗೆ ಬರ್ತೀವೋ ಆಗ ನಮಗೆ ಸಿಗ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಿತಿ. ಅದೇ 7ನೆಯ ಸ್ಥಿತಿ, ಸಹಸ್ರಾರ ಅಂತ ಹೇಳ್ತಾರೆ. ಸೊ ಈ 6 ಚಕ್ರಗಳಲ್ಲಿನೇ ನಮ್ಮ ಕೆಲಸ ನಡೀತಾ ಇರುತ್ತೆ. 7ನೇ ಸ್ಥಿತಿಯನ್ನ ನಾವು ಟಚ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾವ ಧ್ಯಾನ ಮಾರ್ಗದಲ್ಲಿಯೂ ಕೂಡ ಅದನ್ನ ನಾವು ಕಾಣೋದಿಲ್ಲ. ಆದ್ರೆ ಆನಾಪಾನಸತಿಯಲ್ಲಿ ಮಾತ್ರ ಇದು ನಮಗೆ ಕಂಡು ಬರ್ತಕ್ಕಂಥದ್ದಿದೆ. ಆ 7ನೆಯ ಸ್ಥಿತಿ ಸಹಸ್ರಾರ. ಇದನ್ನ ಸಹಸ್ರ ಪದ್ಮಗಳ ಸ್ಥಿತಿ ಅಂತ ಹೇಳಿ ಕರೀತಾರೆ. ಇದನ್ನ ಸಹಸ್ರ ಪದ್ಮಗಳ, ಸಹಸ್ರ ಕಮಲಗಳ ಸ್ಥಿತಿ ಅಂತ ಕರೀತಾರೆ. ಲೌಕಿಕ ವಿಷಯಗಳಿಂದ ಹೊರತಾಗಿ ಆಂತರಿಕ ಆನಂದವನ್ನು ಹೊಂದಿದ ಸೂಚಕವೇ ಈ ಸ್ಥಿತಿ. ಲೌಕಿಕ ವಿಷಯಗಳಿಂದ ಹೊರತಾಗಿ ಆಂತರಿಕವಾಗಿರ್ತಕ್ಕಂಥ ಆನಂದವನ್ನು ಹೊಂದಿರತಕ್ಕಂಥ ಸೂಚಕವೇ ಈ ಸ್ಥಿತಿ. ಸತ್ಯ ಮತ್ತು ಆನಂದದ ಅರಿವೇ ಈ ಸ್ಥಿತಿ. ಸಹಸ್ರ ಬಂಗಾರದ ದಳಗಳುಳ್ಳ ಕಮಲದ ಚಿತ್ರವೇ ಇದರ ದ್ಯೋತಕ. ಇದರ ದ್ಯೋತಕ ಯಾವುದು ಅಂದ್ರೆ ಸಹಸ್ರ ಬಂಗಾರದ ದಳಗಳು ಇರ್ತಕ್ಕಂತಹ ಕಮಲದ ಚಿತ್ರ ಇದರ ದ್ಯೋತಕ. ಈ ಸ್ಥಿತಿಯನ್ನು ತಲುಪಿದ ಮಾನವ ಅತ್ಯುತ್ತಮನೆನಿಸಿಕೊಳ್ಳುತ್ತಾನೆ, ಮಾನಸಿಕವಾಗಿ ಸಂಪೂರ್ಣ ಸ್ವಸ್ಥನಾಗಿರ್ತಾನೆ. ಯಾವ ವ್ಯಕ್ತಿ ಈ ಸ್ಥಿತಿಯನ್ನ ತಲುಪ್ತಾನ ಅವನು ಅತ್ಯುತ್ತಮ ಅನಿಸ್ಕೊಳ್ತಾನೆ, ಅವನು ಮಾನಸಿಕವಾಗಿ ಸಂಪೂರ್ಣ ಸ್ವಸ್ಥನಾಗಿರ್ತಾನೆ, ಯಾವುದೇ ವಿರೋಧಾಭಾಸದ ಭಾವದಿಂದ ಮುಕ್ತನಾಗಿರ್ತಾನೆ. ಯಾವುದೇ ವಿರೋಧಾಭಾಸ ಅವನಲ್ಲಿ ಇರೋದಿಲ್ಲ. ತನ್ನಲ್ಲಿ ಹುದುಗಿ ಹೋಗಿದ್ದ ದೈವತ್ವವನ್ನು ಹೊರಸೂಸುತ್ತಾ ಸದಾ ಆನಂದ ಭಾವದಿಂದ ಬೀಗುತ್ತಾನೆ. ನಿರಂತರ ಧ್ಯಾನ ಸಾಧನೆಯ ಫಲವೇ ಈ ಸ್ಥಿತಿ. ಈ ಸ್ಥಿತಿ ಯಾವಾಗ ಬರುತ್ತೆ ಅಂತಾರೆ, ನಿರಂತರವಾಗಿರ್ತಕ್ಕಂಥ ಧ್ಯಾನದ ಸಾಧನೆಯಲ್ಲಿ ಯಾರು ತೊಡಗುತ್ತಾರೋ ಅವರಿಗೆ ಈ ಸ್ಥಿತಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಮುಂದಿನ ಚಕ್ರಗಳನ್ನ ನಾಳೆ ನೋಡೋಣ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ನಿಧಾನ, ಕೈ ಬೆರಳುಗಳನ್ನ ಒಂದ್ರೊಳಗೊಂದು
ಸೇರಿಸ್ಕೊಡ್ರಿ. ಕನ್ನಡಕ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಪಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಂಡಿತ್ ಸರ್ ಅವರಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಧ್ಯಾನದ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ. ಒಂದೊಂದು ಆಲೋಚನೆಯು, ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತವೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ, ಆಂತರಿಕ ಜಗತ್ತಿನ ಬೀಗದ ಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತೆ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ಜೀರುಂಡೆಯ ನಾದವನ್ನ ಆಲಿಸಿ. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನು ಆಲಿಸಿ ಮಾಸ್ಟರ್ಸ್. ಅದೇ ಓಂಕಾರ ನಾದದ ಮೂಲ. ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಒಳಲೋಕದ ಆಲೋಚನೆಗಳು, ಮೇಲು ಲೋಕದ ಆಲೋಚನೆಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಲಿದೆ ಮಾಸ್ಟರ್.
ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅಲ್ಲಿ ಏನು ಕಾಣುತ್ತದೆಯೋ ಅದನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮ ಸತ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ ಮಾಸ್ಟರ್ಸ್. Mm. 30 seconds. Ten seconds. Five, 4, 3, 2, 1, 0.
ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ ಇಂದಿನ ಧ್ಯಾನಕ್ಕೆ ಮುಕ್ತಾಯ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಾ ಇದ್ರೆ ಮಾಡ್ಕೊಡ್ರಿ. ಸ್ವಾಧ್ಯಾಯ ಚಲೋ ಐತ್ರಿ ಮೇಡಮ್. ಧ್ಯಾನ ಅಷ್ಟ ಆಗವಲ್ದು ಒಂದೊಂದ್ಸಲ ಏನೇನೋ ಹೌದ್ ಹೌದ್ರಿ. ಆಮೇಲೆ ಹೇಳ್ರಿ. ಒಂದ್ ಸ್ವಲ್ಪ ಇದು ಇವತ್ ಕೂಡದ್ರಾಗ ಯಾಕೋ ಸ್ವಲ್ಪ ಬೆನ್ನು ಇದು ಅನಸ್ತು. ಇದು ಸ್ವಾಧ್ಯಾಯ ಬಹಳ ಚಂದ. ಅದು ಈಗ ಉಳ್ಕಿದ್ದು ಚಕ್ರಗಳು ಮತ್ತ ಕಲರ್ಸ್ ನಾಳೆ ವರ್ಣಗಳು ಅಂತಂದ್ರಲ್ಲ ಅದ್ ನಾಳೆ ಬರ್ತದ ಕಾಣಸ್ತದ. ಹಾ ರೀ ಮೇಡಮ್, ನಾಳೆ ರೀ ಉಳಿದಿದ್ ಚಕ್ರಗಳು ಅವ್ ಯಾವ್ಯಾವ ಸ್ಥಿತಿ ಏನು ಅನ್ನೋದು ಬಾಳ ಚಂದ ಅದ್ರಿ ಮೇಡಮ್. ಬಾಳ ಚಂದ ಅದ್ರಿ. ಅದೇ ಹೆಂಗ ಹೇಳ್ತಾರ ನೋಡ್ರಿ ಮೇಡಮ್, ಅದು ಮುಟ್ಟಿದ್ರು ಅಹಂಕಾರ ಇರೋ ಕಡಿಂದ ಅದು ಬರಬಾರ್ದಂತ ಆ ಸ್ಥಿತಿಗೆ. ಅದು ನಾ ಸಾಧಿಸ್ದೆ ಅನ್ನೋದು ಇದು ಬರಬಾರ್ದಲ್ಲಿ. ಬರಬಾರ್ದ್ರಿ. ಅಷ್ಟು ಸರೆಂಡರ್ನೆಸ್ ಬೇಕ್ರಿ ಫುಲ್. ಆ ಪರಮಾತ್ಮನಿಗೆ ಜೊತೆಗೆ ಸರೆಂಡರ್ನೆಸ್ ಬೇಕು ನೋಡ್ರಿ. ಅಷ್ಟು ಬಹಳ ಸೂಕ್ಷ್ಮ ಬಹಳ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರು ಶೇರ್ ಮಾಡ್ಕೋತೀರಿ? ವಿಜಯಲಕ್ಷ್ಮಿ ಮೇಡಮ್. ಹಲೋ. ಆಯ್ತು. ಹಾ ಮೇಡಮ್, ಅದು ಸ್ವಾಧ್ಯಾಯ ಚೆನ್ನಾಗ್ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದ್ರಿ. ಆದ್ರೆ ಅದೇ ಮೊದ್ಲಿಂದ ಮತ್ತೆ ಕೇಳ್ಬೇಕಂತಂದ್ರೆ ನಿಮ್ದು 28th ಇದೆ, 26 ಇದೆ, 25th 24th ಅವೆಲ್ಲ ಇಲ್ವಲ್ಲ? ಅಲ್ಲ, 25th ಸಂಡೇ ಬಂತೇನೋ ಬಹುಶಃ. 25th ಇದು ಇಲ್ಲ. ಹೌದು, 27th ಸಂಡೇ ಆಗಿದೆ, 27th ಇಲ್ಲ. ಒಂದ್ ದಿವ್ಸ ಏನೋ ಗ್ಯಾಪ್ ಆಗ್ಯದ ನೋಡ್ರಿ ಮೇಡಮ್. ಒಂದ್ ದಿವ್ಸ ಏನಾಯ್ತು, ಎಲ್ಲಾರು ಲೇಟ್ ಮಾಡಿ ಜಾಯ್ನ್ ಆಗೋದು, ನಾ ರೆಕಾರ್ಡಿಂಗ್ ಮಾಡ್ಲಿಲ್ಲ. ಅದನ್ನೇ ಮರ್ದಿವ್ಸ ರಿಪೀಟ್ ಮಾಡೀನಿ. ಹಿಂಗ ಅದು ಬಹುಶಃ 25th ಆಗಿರ್ಬೇಕು ಅದು. 24th ಇದೆ, 24th ಇದೆ. ಅದೇ 25th ಇಲ್ಲ. 25th ಇಲ್ಲ. ಹಂಗೆ ನಾ ಅಂದೆ ಮತ್ತ ಅದನ್ನೇ ರಿಪೀಟ್ ಮಾಡ್ತೀನ್ರಿ ಅಂತ ಹೇಳಿ ಮಾಡ್ದೆ ನಾನು. ಹೌದಾ? ಅದೇ ನಾನು ಅವತ್ತು ಮಿಸ್ ಆಗಿತ್ತಲ್ಲ ನನಗೆ. ನೀವು ಮಿಸ್ ಮಾಡ್ಕೊಂಡಿದ್ರಿ. ಜಾಯಿನ್ ಆಗೋದು ಎಲ್ಲಾರು ಕಡಿಮೆನೆ. ಇದು ನಮ್ಮ ಅಕ್ಕ ಒಬ್ಬಕಿನೇ ಜಾಯಿನ್ ಆಗಿದ್ಲು. ಮತ್ತೇನ್ ಸ್ವಾಧ್ಯಾಯ ಮಾಡ್ಲೇನ್ ಬರೇ ಧ್ಯಾನ ಮಾಡಿಸ್ಬಿಡ್ಲೆ ಅನ್ಕೊಂಡ್ ನಾ ರೆಕಾರ್ಡಿಂಗ್ ಆನ್ ಮಾಡ್ಲಿಲ್ಲ. ಮಾಡ್ಲಾರ್ದೆ ಎಲ್ಲಾರು ಬರೋದು ಮತ್ತೆ ಇದು ಮಾಡ್ಕೊಂಡು ಕ್ಲಾಸ್ ಮಾಡ್ದಂಗ ಆಯ್ತು. ಅದನ್ನೇ ಮತ್ತೆ ರಿಪೀಟ್ ಮಾಡಿದೆ ಮರುದಿವ್ಸ ಮಾಡಿದ್ರೆ. ಅದ ನೋಡ್ರಿ ಮೇಡಮ್. ಓಕೆ. ಅದೇ ಇದು ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಎಲ್ಲೂ ಸಿಗ್ತಾ ಇಲ್ಲ ನನ್ಗೆ. ಇವತ್ತಿಂದು ಕಳ್ಸಿ ನೋಡಿ. ಇವತ್ತಿಂದ ಯಾಕೋ ಸ್ವಲ್ಪ ರೆಕಾರ್ಡಿಂಗ್ ಆಗ್ಲಿಕ್ಕೆ ಲೇಟ್ ಆಯ್ತು. ಮಧ್ಯಾಹ್ನದಿಂದ ನೋಡಿದ್ದೀನಿ. ಸಿಗ್ಲಿಲ್ಲ ನನಗೆ. ಹೌದ್ರಿ. ಡೇಟ್ಸ್ ಹಾಕಿನ್ ನೋಡ್ರಿ ಮೇಡಮ್. ಡೇಟ್ಸ್ ಹಾಕಿನ್ರಿ ಒಂದ್ 2 ಅದೇ ಹಿಂಗಾಗಿ ಮಿಸ್ ಆಗಿದ್ದು ಡೇಟ್ ಹೋಗ್ಯಾವ ಅಷ್ಟೇ. ಆದ್ರೆ ಇದು ಕಂಟಿನ್ಯೂನೇ ಅದಾವ್ರಿ. ಹೌದಾ? ಇದೆಲ್ಲ ಕಂಟಿನ್ಯೂನೇ ಅದಾವ. ಗ್ಯಾಪ್ ಆಗಿದ್ದು ಒಂದ್ ಸಂಡೇ ಬಂದದ, ಒಂದ್ ಅದೇ ನಾ ರೆಕಾರ್ಡಿಂಗ್ ಆನ್ ಮಾಡ್ಲಾರ್ದ್ ಬಂದದ ಅಷ್ಟೇ. ಓಕೆ ಓಕೆ. ನಾ ಹುಡುಕ್ಲತ್ತಿದ್ದೆ, ಸಿಗ್ಲೇ ಇಲ್ಲ ನನಗೆ. ಅವಿಲ್ರಿ ಮೇಡಮ್, ಅವಿಲ್ಲ. ಅವಿಲ್ಲ. ಇವೇ ಇದು ಮ್ಯಾಟರ್ ಕಂಟಿನ್ಯೂನೇ ಅದರಿ. ಓಕೆ 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 ಮೇಡಮ್. ಓಕೆ ಚೆನ್ನಾಗ್ ಆಗ್ತಾ ಇದೆ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು.